ದುರ್ಗಾ ಲರ್ನಿಂಗ್ ಪ್ಲಾಟ್ಫಾರ್ಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈಗಾಗಲೇ ನಾವು ಕಳೆದ ಸೆಷನ್ನಿನಲ್ಲಿ ಕರ್ನಾಟಕ ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಸಂಬಂಧಿಸಿದ ಪಠ್ಯಕ್ರಮವನ್ನು ನಾವು ವಿಶ್ಲೇಷಣೆ ಮಾಡಿದ್ವಿ. ಹಾಗಾದರೆ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಏನು ಮಾಡೋಣ, ಈ ಒಂದು ಕೆಸೆಟ್ 2025ರ ಎಕನಾಮಿಕ್ಸ್ ಸಂಬಂಧಪಟ್ಟಂತೆ ಅರ್ಥಶಾಸ್ತ್ರದ ಪಠ್ಯಕ್ರಮವನ್ನು ವಿಶ್ಲೇಷಣೆ ಮಾಡೋಣ. ಈ ಒಂದು ಕೆಸೆಟ್ನ ಪ್ರತಿಯೊಂದು ಆಪ್ಷನಲ್ ಸಬ್ಜೆಕ್ಟ್ ಏನು ಇರ್ತಾವಲ್ಲ, ಹಿಸ್ಟ್ರಿ ಇರ್ಬೋದು, ಕನ್ನಡ ಇರ್ಬೋದು, ಜಿಯೋಗ್ರಫಿ ಇರ್ಬೋದು, ಮ್ಯಾಥಮೆಟಿಕ್ಸ್ ಇರ್ಬೋದು, ಲೈಫ್ ಸೈನ್ಸ್ ಇರ್ಬೋದು, ಯಾವುದೇ ಆಗಲಿ ಈ ಒಂದು ಪ್ರತಿಯೊಂದು ಆಪ್ಷನಲ್ ಸಬ್ಜೆಕ್ಟಿಗೆ ಏನಪ್ಪ ಅಂದ್ರೆ 10 ಚಾಪ್ಟರ್ಗಳು ಇರ್ತವೆ. ಪೇಪರ್ 1 ಒಳಗೂ 10 ಚಾಪ್ಟರ್ ಇರ್ತವೆ. ಅದೇ ರೀತಿಯಾಗಿ ಈ ಆಪ್ಷನಲ್ ಸಬ್ಜೆಕ್ಟ್ ಒಳಗೂ 10 ಚಾಪ್ಟರ್ ಇರ್ತವೆ. ಆ 10 ಚಾಪ್ಟರ್ ಏನು ಮಾಡಬೇಕು, ಸಂಪೂರ್ಣವಾಗಿ ವ್ಯವಸ್ಥಿತವಾಗಿ ಅಧ್ಯಯನ ಮಾಡಬೇಕಾಗುತ್ತದೆ. ಹಾಗಾದ್ರೆ ಈ ಒಂದು ಕೆಸೆಟ್ ಎಕನಾಮಿಕ್ಸ್ ಸಬ್ಜೆಕ್ಟ್ ಏನೈತಪ್ಪ ಅಂದ್ರೆ 2025ರ ಪಠ್ಯಕ್ರಮದ ಅನ್ವಯ ಯಾವ ರೀತಿಯಾಗಿ ಸಿಲೆಬಸ್ಸು ಯಾವ್ಯಾವ ಚಾಪ್ಟರ್ ಇದಾವೆ ಅನ್ನೋದನ್ನು ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡೋಣ. ಈ ಮೊದಲನೇ ಚಾಪ್ಟರ್ ಬಂದು ಸೂಕ್ಷ್ಮ ಅರ್ಥಶಾಸ್ತ್ರ, ಮೈಕ್ರೋ ಎಕನಾಮಿಕ್ಸ್ ಅಂತ ಹೇಳಿ ಕರಿತೀವಿ. ಈ ಮೈಕ್ರೋ ಎಕನಾಮಿಕ್ಸ್ ಒಳಗೆ ಕೆಲವಿಷ್ಟು ಅಂಶಗಳನ್ನು ಕೊಟ್ಟಾರ, ಅವು ನೋಡೋಣ. ಮೊದಲನೇದಾಗಿ ಗ್ರಾಹಕರ ವರ್ತನೆ ಸಿದ್ಧಾಂತ, ಉತ್ಪಾದನೆ ಮತ್ತು ವೆಚ್ಚಗಳ ಸಿದ್ಧಾಂತ, ಅದೇ ರೀತಿಯಾಗಿ ಅನಿಶ್ಚಿತತೆಯ ಅಡಿಯಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದು, ಅಪಾಯದ ಬಗೆಗಿನ ವರ್ತನೆ, ಅದೇ ರೀತಿಯಾಗಿ ಆಟದ ಸಿದ್ಧಾಂತ, ಸಹಕಾರಿ ಅಲ್ಲದ ಆಟಗಳು, ಮಾರುಕಟ್ಟೆಗಳ ರಚನೆಗಳು, ಸ್ಪರ್ಧಾತ್ಮಕ ಮತ್ತು ಸ್ಪರ್ಧಾತ್ಮಕವಲ್ಲದ ಸಮತೋಲನಗಳು ಮತ್ತು ಅವುಗಳ ದಕ್ಷತೆಯ ಗುಣಲಕ್ಷಣಗಳು, ಅಂಶ ಬೆಲೆ, ಈ ಸಾಮಾನ್ಯ ಸಮತೋಲನ ವಿಶ್ಲೇಷಣೆ, ದಕ್ಷತೆಯ ಮಾನದಂಡಗಳು. ಇದು ಮಾನದಂಡಗಳ ಒಳಗೆ ಈ ಪ್ಯಾರೆಟೋ, ಆಪ್ಟಿಮಿಲಿಟಿ, ಈ ಕ್ಯಾಲ್ಡೋರ್ ಇಕ್ಸ್ ಮತ್ತು ಸಂಪತ್ತಿನ ಗರಿಷ್ಠೀಕರಣ ಇವು ನೋಡ್ಕೋಬೇಕಾಗತ್ತೆ. ಅದೇ ರೀತಿಯಾಗಿ ಈ ಕಲ್ಯಾಣ ಅರ್ಥಶಾಸ್ತ್ರ ಅಂತ ಬಂದಾಗ, ಈ ಕಲ್ಯಾಣ ಅರ್ಥಶಾಸ್ತ್ರ ಒಳಗೆ ಏನು ಮುಖ್ಯವಪ್ಪ ಅಂತಂದ್ರೆ ಮೂಲಭೂತ ಪ್ರಮೇಯಗಳು ಹಾಗೂ ಸಮಾಜ ಕಲ್ಯಾಣ ಕಾರ್ಯಗಳು ಅವು ನೋಡ್ಕೋಬೇಕು. ಅದೇ ರೀತಿಯಾಗಿ ಅಸಮ ಪಾರ್ಶ್ವದ ಮಾಹಿತಿ, ಈ ಒಂದು ವಿಷಯದೊಳಗೆ ಮುಖ್ಯವಾದಂಥದ್ದು ಏನೇನು ನೋಡ್ಕೋಬೇಕು ಅಂದ್ರೆ ಪ್ರತಿಕೂಲ ಆಯ್ಕೆ ಮತ್ತು ನೈತಿಕ ಅಪಾಯಗಳನ್ನು ನೋಡ್ಕೋಬೇಕು. ಇದಿಷ್ಟು 1ನೇ ಚಾಪ್ಟ್ರಿಗೆ ಸಂಬಂಧಪಟ್ಟಿದ್ದದು. ಇನ್ನು 2ನೇ ಚಾಪ್ಟರ್ ನೋಡೋದಾದರೆ ಇದರಲ್ಲಿ ಮುಖ್ಯವಾಗಿ ಇದು ಮ್ಯಾಕ್ರೋ ಎಕನಾಮಿಕ್ಸ್. 1ನೇ ಅಧ್ಯಾಯ ಮೈಕ್ರೋ ಎಕನಾಮಿಕ್ಸು, 2ನೇದು ಮ್ಯಾಕ್ರೋ ಎಕನಾಮಿಕ್ಸ್ ಅಂತೇಳಿ. ಈ ಒಂದು ಚಾಪ್ಟರ್ ಒಳಗೆ ಏನೇನು ಇಂಪಾರ್ಟೆಂಟ್ ಅದಾವ ಅನ್ನೋದನ್ನು ನೋಡೋದಾದರೆ, ಈ ಮೊದಲನೇದಾಗಿ ರಾಷ್ಟ್ರೀಯ ಆದಾಯದ ಪರಿಕಲ್ಪನೆಗಳು ಮತ್ತು ಮಾಪನ. ರಾಷ್ಟ್ರೀಯ ಆದಾಯ, ತಲಾ ಆದಾಯ ಬರ್ತಾವಲ್ಲ, ಅವನ್ನೆಲ್ಲ ನೋಡ್ಕೋ ಕ್ಯಾಲ್ಕುಲೇಷನ್ ಮಾಡೋದಿರ್ತದೆ. ಒಂದು ಅಪ್ಲೈಡ್ ಕ್ವಶನ್ ಕೊಟ್ಟು ಎಷ್ಟಾಗುತ್ತಾ, ಈ ತಲಾ ಆದಾಯ ಎಷ್ಟು, ರಾಷ್ಟ್ರೀಯ ಆದಾಯ ಎಷ್ಟು ಅಂತೇಳಿ ಲೆಕ್ಕ ಮಾಡ್ರಿ ಅಂತ ಕೊಡ್ತಿರ್ತಾರೆ, ಅದನ್ನ ನೋಡ್ಕೋಬೇಕು. ಅದೇ ರೀತಿಯಾಗಿ ಉತ್ಪಾದನೆ ಮತ್ತು ಉದ್ಯೋಗದ ನಿರ್ಣಯ, ಈ ಒಂದು ವಿಷಯದೊಳಗೆ ಏನೇನು ನೋಡ್ಕೋಬೇಕು ಅಂದರೆ ಶಾಸ್ತ್ರೀಯ ಕ್ರಿನೇಷಿಯನ್ ವಿಧಾನವನ್ನು ನೋಡ್ಕೋಬೇಕು. ಅದೇ ರೀತಿಯಾಗಿ ಬಳಕೆಯ ಕಾರ್ಯ, ಹೂಡಿಕೆಯ ಕಾರ್ಯ, ಗುಣಕ ಮತ್ತು ವೇಗವರ್ಧಕ, ಹಣಕ್ಕಾಗಿ ಬೇಡಿಕೆ. ಇದಿಷ್ಟು 2ನೇ ಚಾಪ್ಟ್ರಿಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇನ್ನು ಮುಂದುವರೆದು ಇದೇ 2ನೇ ಚಾಪ್ಟರ್ ಕಂಟಿನ್ಯೂ ಆಗುತ್ತೆ. ಇನ್ನು ಹಣದ ಪೂರೈಕೆ ಇರ್ಬೋದು, IS ಮತ್ತು SLM ಅಂತಂದೇಳಿ ಬರ್ತಲ್ಲ, ಈ ಒಂದು ಮಾಡೆಲ್ ಅಪ್ರೋಚನ್ನು ನೋಡ್ಕೋಬೇಕಾಗತ್ತೆ. ಹಣದುಬ್ಬರ ಮತ್ತು ಫಿಲಿಪ್ಸ್ ಕರ್ವ್ ವಿಶ್ಲೇಷಣೆ ಮಾಡ್ಕೋಬೇಕಾಗತ್ತೆ. ವ್ಯಾಪಾರ ಚಕ್ರಗಳು, ವಿತ್ತೀಯ ಮತ್ತು ಹಣಕಾಸಿನ ನೀತಿ, ತಾರ್ಕಿಕ ನಿರೀಕ್ಷೆಯ ಕಲ್ಪನೆ ಮತ್ತು ಅದರ ವಿಮರ್ಶೆಯನ್ನು ನೋಡ್ಕೋಬೇಕು. ಇದಿಷ್ಟು ಏನಾಯಿತು 2ನೇ ಚಾಪ್ಟರ್. ಈ ಹಣಕ್ಕಾಗಿ ಬೇಡಿಕೆಯಿಂದ ಇಲ್ಲಿ ಏನಾಗುತ್ತೆ, ತಾರ್ಕಿಕ ನಿರೀಕ್ಷೆಯ ಕಲ್ಪನೆ ಮತ್ತು ಅದರ ವಿಮರ್ಶೆಯವರೆಗೆ ಕಂಟಿನ್ಯೂ ಆಗುತ್ತೆ. ಇನ್ನು ಅದೇ ರೀತಿಯಾಗಿ ಅಧ್ಯಾಯ 3ರಲ್ಲಿ ಅಂಕಿ ಅಂಶಗಳು ಮತ್ತು ಅರ್ಥಶಾಸ್ತ್ರ, ಅಂಕಿ ಅಂಶಗಳ ಕುರಿತು ನಾವು ಅಧ್ಯಯನ ಮಾಡಬೇಕಾಗತ್ತೆ. ಈ ಮೊದಲನೇದಾಗಿ ಸಂಭವನೀಯ ಸಿದ್ಧಾಂತ, ಸಂಭವನೀಯತೆಯ ಪರಿಕಲ್ಪನೆಗಳು, ವಿತರಣೆಗಳು, ಕ್ಷಣಗಳು, ಕೇಂದ್ರ ಮಿತಿ ಪ್ರಮೇಯ ನೋಡ್ಕೋಬೇಕು. ಅದೇ ರೀತಿಯಾಗಿ ವಿವರಣಾತ್ಮಕ ಅಂಕಿ ಅಂಶಗಳು, ಕೇಂದ್ರ ಪ್ರವೃತ್ತಿ ಮತ್ತು ಪ್ರಸರಣ ಅಳತೆಗಳು, ಪರಸ್ಪರ ಸಂಬಂಧ, ಸೂಚ್ಯಂಕ ಸಂಖ್ಯೆಗಳು. ಇದು 3ನೇ ಚಾಪ್ಟರ್. ಇದು ಮುಂದುವರಿಯುತ್ತೆ. ಇನ್ನು ಮುಂದಿನ ಸ್ಲೈಡಲ್ಲಿ ನೋಡೋದಾದ್ರೆ ಇದೇ 3ನೇ ಚಾಪ್ಟರ್ ಒಳಗೆ ಬರ್ತಕ್ಕಂಥ ಈ ಒಂದು ಟಾಪಿಕ್ಕು
ಈ ಮಾದರಿ ವಿಧಾನಗಳು ಮತ್ತು ಮಾದರಿ ವಿತರಣೆ ನೋಡ್ಕೋಬೇಕು. ಸಂಖ್ಯಾಶಾಸ್ತ್ರೀಯ ತೀರ್ಮಾನಗಳು, ಊಹೆ ಪರೀಕ್ಷೆ, ಅದಾದಮೇಲೆ ಈ ರೇಖೀಯ ಹಿಂಜರಿತ ಮಾದರಿಗಳು ಮತ್ತು ಅವುಗಳ ಗುಣಲಕ್ಷಣಗಳು, ನೀಲಿ ಗುಣಲಕ್ಷಣಗಳು ನೀಲಿ ಅಂತೇಳಿ, ಗುರುತಿಸುವಿಕೆ ಸಮಸ್ಯೆ ನೋಡ್ಕೋಬೇಕು. ಏಕಕಾಲಿಕ ಸಮೀಕರಣ ಮಾದರಿಗಳು, ಪುನರಾವರ್ತಿತ ಮತ್ತು ಪುನರಾವರ್ತಿತವಲ್ಲದ ಡಿಸ್ಕ್ರೇಟ್ ಆಯ್ಕೆ ಮಾದರಿಗಳು, ಸಮಯ ಸರಣಿ ವಿಶ್ಲೇಷಣೆಗಳು. ಇದಿಷ್ಟು 3ನೇ ಚಾಪ್ಟರ್ ಸಂಬಂಧಪಟ್ಟದ್ದು. ಅದೇ ರೀತಿಯಾಗಿ 4ನೇ ಒಂದು ಚಾಪ್ಟರ್ ಒಳಗೆ ಏನು ಇಂಪಾರ್ಟೆಂಟು ಆ ಒಂದು ಚಾಪ್ಟರ್ ಯಾವುದೋ ಚಾಪ್ಟ್ರಪ್ಪ ಅಂತಂದ್ರೆ ಘಟಕ 4 ಗಣಿತದ ಅರ್ಥಶಾಸ್ತ್ರ ಅಂತೇಳಿ. ಈ ಗಣಿತ ಮ್ಯಾಥಮೆಟಿಕ್ಸ್ ಎಕನಾಮಿಕ್ಸು ಇದ್ರೊಳಗೆ ಕೆಲವಷ್ಟು ಸ್ಕೆಚ್ಗಳು, ಕಾರ್ಯಗಳು, ನಿರಂತರತೆ, ಅನುಕ್ರಿಯೆ ಸರಣಿಗಳು, ಡಿಫರೆನ್ಷಿಯಲ್ ಕಲ್ಪನಾಶಾಸ್ತ್ರ ಮತ್ತು ಅದರ ಅನ್ವಯಗಳು, ರೇಖೀಯ ಬೀಜಗಣಿತ, ಮಾತೃಕೆಗಳು, ವೆಕ್ಟರ್ಗಳು, ಅಂತರಗಳು. ಮಾತೃಕೆಗಳು ನೋಡ್ರಿ, ಇದು ಪ್ರತಿ ಸಾರಿ ಇದ್ರ ಮೇಲೆ ಕ್ವಶನ್ ಆಗ್ತಿರ್ತಕ್ಕಂಥದ್ದು, ಹಾಗಾಗಿ ಸ್ವಲ್ಪ ಹೆಚ್ಚು ಒತ್ತು ಕೊಡಬೇಕಾಗತ್ತೆ. ಅದೇ ರೀತಿಯಾಗಿ ಸ್ಟ್ಯಾಟಿಕ್ ಆಪ್ಟಿಮೈಸೇಷನ್ ಸಮಸ್ಯೆಗಳು ಮತ್ತು ಅವುಗಳ ಅನ್ವಯಗಳು ನೋಡ್ಕೋಬೇಕು. ಇನ್ಪುಟ್ ಔಟ್ಪುಟ್ ಮಾದರಿ, ಲೀನಿಯರ್ ಪ್ರೋಗ್ರಾಮಿಂಗ್, ಅನ್ವಯಗಳೊಂದಿಗೆ ವ್ಯತ್ಯಾಸ ಮತ್ತು ಭೇದಾತ್ಮಕ ಸಮೀಕರಣಗಳು. ಇವು 4ನೇ ಚಾಪ್ಟ್ರಿಗೆ ಸಂಬಂಧಪಟ್ಟದ್ದು. ಇನ್ನು 5ನೇ ಆ ಒಂದು ಚಾಪ್ಟರ್ನಲ್ಲಿ ನೋಡೋದಾದ್ರೆ ಘಟಕ 5 ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ, ವರ್ಲ್ಡ್ ಅಥವಾ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಅಂತೇಳಿ. ಇವರಿಗೆ ನಾವು 1ರಿಂದ 4 ಚಾಪ್ಟರ್ ಏನು ಮಾಡಿದ್ವಿ, ನಾವು ನಮ್ಮ ಅದು ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂತೆ ನಾವು ನೋಡ್ಕೊಂಡ್ವಿ ಅರ್ಥಶಾಸ್ತ್ರದ ಕುರಿತು. ಇಲ್ಲಿ ಏನಾಗುತ್ತೆ, ಮುಂದುವರೆದಂತೆಲ್ಲ ಈ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಮತ್ತು ಭಾರತದ ಅರ್ಥಶಾಸ್ತ್ರೀಯ, ಕರ್ನಾಟಕ ಅರ್ಥಶಾಸ್ತ್ರ ಈ ರೀತಿಯಾಗಿ ವಿಂಗಡಣೆ ಆಗ್ತಾ ಹೋಗ್ತವೆ. ಸೊ ಅವನ್ನ ಅಧ್ಯಯನ ಮಾಡ್ಕೋತ ಈ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದೊಳಗೆ ಏನೇನು ಇಂಪಾರ್ಟೆಂಟ್ ಮತ್ತು ಏನೇನು ಟಾಪಿಕ್ ಇದೆ ಅನ್ನೋದು ನಾವು ನೋಡೋದಾದ್ರೆ, ಮೊದಲನೇದಾಗಿ ಅಂತಾರಾಷ್ಟ್ರೀಯ ವ್ಯಾಪಾರ. ಇಲ್ಲಿ ಇಲ್ಲಿ ಗಮನಿಸಬೇಕಾದದ್ದು ಮೂಲ ಪರಿಕಲ್ಪನೆಗಳು ಮತ್ತು ವಿಶ್ಲೇಷಣಾತ್ಮಕ ಸಾಧನಗಳನ್ನು ನೋಡ್ಕೋಬೇಕಾಗತ್ತೆ. ಅದೇ ರೀತಿಯಾಗಿ ಅಂತಾರಾಷ್ಟ್ರೀಯ ವ್ಯಾಪಾರದ ಸಿದ್ಧಾಂತಗಳನ್ನು ನೋಡ್ಕೋಬೇಕು. ಅಪೂರ್ಣ ಸ್ಪರ್ಧೆಯ ಅಡಿಯಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ, ಪಾವತಿಗಳ ಸಮತೋಲನ, ಸಂಯೋಜನೆ, ಸಮತೋಲನ ಮತ್ತು ಅಸಮತೋಲನ, ಹೊಂದಾಣಿಕೆ ಕಾರ್ಯವಿಧಾನಗಳು ಇವನ್ನ ನೋಡ್ಕೋಬೇಕು. ಇನ್ನು ಮುಂದುವರೆದು ವಿನಿಮಯ ದರದ ಪರಿಕಲ್ಪನೆಗಳು, ಸಿದ್ಧಾಂತಗಳು ಅವು ನೋಡ್ಕೋಬೇಕಾಗತ್ತೆ. ಅದೇ ರೀತಿಯಾಗಿ ವಿದೇಶಿ ವಿನಿಮಯ ಮಾರುಕಟ್ಟೆ ಮತ್ತು ಮಧ್ಯಸ್ಥಿಕೆ, ವ್ಯಾಪಾರದಿಂದ ಲಾಭಗಳು, ವ್ಯಾಪಾರ ನಿಯಮಗಳು, ವ್ಯಾಪಾರ ಗುಣಕ ಅವು ನೋಡ್ಕೋಬೇಕು. ಅದೇ ರೀತಿಯಾಗಿ ವ್ಯಾಪಾರ ಡಂಪ್ಲಿಂಗಿಗೆ ಸುಂಕ ಮತ್ತು ಸುಂಕೇತರ ಅಡೆತಡೆಗಳು ಅವು ನೋಡ್ಕೋಬೇಕು. ಅದೇ ರೀತಿಯಾಗಿ ಈ ವರ್ಲ್ಡ್ ಎಕನಾಮಿಕ್ಸ್ ಒಳಗೆ ಅಂತಾರಾಷ್ಟ್ರೀಯವಾಗಿ ವ್ಯಾಪಾರವನ್ನು ನಿರ್ಬಂಧಿಸುವಂಥ ಸಂಸ್ಥೆಗಳು ಬರ್ತವೆ. WTO ಮತ್ತು GATT WTO ಅವು ನೋಡ್ಕೋಬೇಕಾಗತ್ತೆ. ಮತ್ತು IMF ಇದು ಇಂಪಾರ್ಟೆಂಟ್ ನೋಡ್ರಿ. ಇದು IMF ಮೇಲೆ ಪ್ರಶ್ನೆಗಳು ಬರುವಂಥ ಸಂಭವ ಇದೆ. IMFನ ರಚನೆ, ಕಾರ್ಯವಿಧಾನ, ಅದರ ಅಧ್ಯಕ್ಷರು ಯಾರು, ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ, ಅದರ ಶಾಖೆಗಳು ಎಲ್ಲೆಲ್ಲದವು ಅವನ್ನೆಲ್ಲ ನೋಡ್ಕೋಬೇಕಾಗತ್ತೆ. ನಾವು ಮುಂದುವರೆದು ಘಟಕ 6 ಸಾರ್ವಜನಿಕ ಅರ್ಥಶಾಸ್ತ್ರ, ಪಬ್ಲಿಕ್ ಎಕನಾಮಿಕ್ಸ್. ಏನಪ್ಪ ಇದ್ರೊಳಗೊಂದು ಇಂಪಾರ್ಟೆಂಟ್ ಏನು ಐತೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಮಾರುಕಟ್ಟೆ ವೈಫಲ್ಯ ಮತ್ತು ಪರಿಹಾರ ಕ್ರಮಗಳು, ಅಸಮಪಾರ್ಶ್ವದ ಮಾಹಿತಿ, ಸಾರ್ವಜನಿಕ ಸರಕುಗಳು, ಬಾಹ್ಯತೆ, ಮಾರುಕಟ್ಟೆ ನಿಯಂತ್ರಣ, ವಂಚನೆ ಮತ್ತು ಗ್ರಾಹಕರ ಕಲ್ಯಾಣ. ಇದು 1ನೇ ಅಂಶ. ಇನ್ನು 2ನೇ ಅಂಶದೊಳಗೆ ಸಾರ್ವಜನಿಕ ಆದಾಯ, ತೆರಿಗೆ ಮತ್ತು ತೆರಿಗೆಯೇತರ ಆದಾಯ, ನೇರ ಮತ್ತು ಪರೋಕ್ಷ ತೆರಿಗೆಗಳು. ಇಲ್ಲಿ ತೆರಿಗೆಯ ಪ್ರಕಾರಗಳು ಮತ್ತು ಅದರ ಪರಿಣಾಮಗಳು ಮುಂತಾದವುಗಳನ್ನು ನೋಡ್ಕೋಬೇಕಾಗುತ್ತೆ. ಇಲ್ಲಿ ತೆರಿಗೆ ಅಂದರೆ ಏನು, ತೆರಿಗೆ ಪ್ರಕಾರ, ತೆರಿಗೆ ಮತ್ತು ತೆರಿಗೆಯೇತರ ಆದಾಯ ಅಂದ್ರೇನು, ನೇರ ಮತ್ತು ಪರೋಕ್ಷ ತೆರಿಗೆಗಳು ಯಾವುವು, ಅವುಗಳು ಎಲ್ಲನೂ ನೋಡ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ಸಾರ್ವಜನಿಕ ಖರ್ಚು, ಸಾರ್ವಜನಿಕ ಸಾಲ ಮತ್ತು ಅದರ ನಿರ್ವಹಣೆ, ಸಾರ್ವಜನಿಕ ಬಜೆಟ್ ಮತ್ತು ಬಜೆಟ್ ಗುಣಕ, ಹಣಕಾಸಿನ ನೀತಿ ಮತ್ತು ಅದರ ಪರಿಣಾಮಗಳು. ಇವು 6ನೇ ಚಾಪ್ಟರ್ ಒಳಗೆ. ಇನ್ನು 7ನೇ ಒಂದು ಚಾಪ್ಟರ್ನಲ್ಲಿ ಏನು ಇಂಪಾರ್ಟೆಂಟ್ ಐತಿ, 7ನೇ ಚಾಪ್ಟರ್ ಏನಪ್ಪ ಅಂತಂದ್ರೆ ಈ ಘಟಕ 7 ಹಣ ಮತ್ತು ಬ್ಯಾಂಕಿಂಗ್ ಸಂಬಂಧಪಟ್ಟಂತೆ, ಮನಿ ಆ್ಯಂಡ್ ಬ್ಯಾಂಕಿಂಗ್ ಅಂತ ಹೇಳಿ ಹಣ ಪೂರೈಕೆಯ ಅಂಶಗಳು, ಸೆಂಟ್ರಲ್ ಬ್ಯಾಂಕು
ವಾಣಿಜ್ಯ ಬ್ಯಾಂಕು ಅಂದರೆ ಬ್ಯಾಂಕುಗಳ ವಿಧಗಳನ್ನು ನೋಡ್ಕೊತೀವಿ ಇಲ್ಲಿ. ಸೆಂಟ್ರಲ್ ಬ್ಯಾಂಕ್ ಯಾವುದು, ವಾಣಿಜ್ಯ ಬ್ಯಾಂಕ್ ಯಾವುದು, ಕಮರ್ಷಿಯಲ್ ಬ್ಯಾಂಕ್ ಅಂತೇಳಿ ಕರಿತೀವಲ್ಲ ಆ ಥರ. ಅದೇ ರೀತಿ ಹಣಕಾಸು ನೀತಿಯ ಉಪಕರಣಗಳೇನು ಮತ್ತು ಅದರ ಕಾರ್ಯನಿರ್ವಹಣೆ ಏನು, ಅಥವಾ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಯಾವುವು, ಅವು ಹೇಗೆ ಕಾರ್ಯನಿರ್ವಹಿಸ್ತವೆ, ಬಂಡವಾಳ ಮಾರುಕಟ್ಟೆ ಮತ್ತು ಅದರ ನಿಯಂತ್ರಣ ಮೊದಲಾದವು ನೋಡ್ಕೋಬೇಕು. ಇನ್ನು ಅಧ್ಯಾಯ 8ರೊಳಗೆ ಬೆಳವಣಿಗೆ ಮತ್ತು ಅಭಿವೃದ್ಧಿ ಅರ್ಥಶಾಸ್ತ್ರ, ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಎಕನಾಮಿಕ್ಸ್ ಅಂತೇಳಿ, ಇದರೊಳಗೆ ಮುಖ್ಯವಾಗಿ ನಾವು ನೋಡೋದಾದರೆ ಆರ್ಥಿಕ ಬೆಳವಣಿಗೆ ಮತ್ತು ಆರ್ಥಿಕ ಅಭಿವೃದ್ಧಿ ನೋಡ್ಕೋಬೇಕು. ಆರ್ಥಿಕ ಅಭಿವೃದ್ಧಿಯ ಸಿದ್ಧಾಂತಗಳು ಬರ್ತವೆ. ಈ ಕಾಣದ ಕೈ ಸಿದ್ಧಾಂತ ಅಂತಂದೇಳಿ ಕೇಳ್ತೀವಿ ನಾವು. ಆ್ಯಡಮ್ ಸ್ಮಿತ್, ಯಾರದು? ಆ್ಯಡಮ್ ಸ್ಮಿತ್. ಮತ್ತು ರಿಕಾರ್ಡೋ, ಮಾರ್ಕ್ಸ್, ಸುಂಪಿಟರ್, ರೋಸ್ಟೋ, ಇವರು ಏನಪ್ಪ ಸಿದ್ಧಾಂತ ಪ್ರತಿಪಾದಕರು. ಇವ್ನು ನೋಡ್ಕೋಬೇಕಾಗುತ್ತೆ. ಏನಾಗುತ್ತೆ, ಇವು ಆರ್ಥಿಕ ಅಭಿವೃದ್ಧಿಯ ಸಿದ್ಧಾಂತಗಳು. ಅದೇ ರೀತಿಗೆ ಸಮತೋಲಿತ ಮತ್ತು ಅಸಮತೋಲಿತ ಬೆಳವಣಿಗೆ, ಬಿಗ್ ಪುಷ್ ವಿಧಾನ, ಇದು ಇಂಪಾರ್ಟೆಂಟ್. ಅದೇ ರೀತಿಯಾಗಿ ಆರ್ಥಿಕ ಬೆಳವಣಿಗೆಯ ಮಾದರಿಗಳು ಯಾವುವಪ್ಪ? ಹ್ಯಾರೋಲ್ಡ್, ಡೋಮರ್, ಸೋಲೋ, ರಾಬಿನ್ಸನ್, ಕಲ್ಡೋರ್, ಇವು ಆರ್ಥಿಕ ಬೆಳವಣಿಗೆಯ ಮಾದರಿಗಳು. ಅದೇ ರೀತಿಯಾಗಿ ತಾಂತ್ರಿಕ ಪ್ರಗತಿ, ದೇಹರಹಿತ ಮತ್ತು ಸಾಕಾರ ಅಂತರ್ವರ್ಧಕ ಬೆಳವಣಿಗೆ, ಅವಾಗ ನೋಡ್ಕೋಬೇಕಾಗತ್ತೆ. ಅದೇ ರೀತಿಯಾಗಿ ಆರ್ಥಿಕ ಅಭಿವೃದ್ಧಿ ಸೂಚ್ಯಂಕಗಳು ಯಾವುವಪ್ಪ? FQLI, HDI, SDG, ಇವು ಇಂಪಾರ್ಟೆಂಟ್, ಇವನ್ನ ನೋಡ್ಕೋಬೇಕು. ಮತ್ತು ಬಡತನ ಮತ್ತು ಅಸಮಾನತೆಗಳು, ಪರಿಕಲ್ಪನೆಗಳು ಮತ್ತು ಮಾಪನಗಳು ಬಗ್ಗೆ ನೋಡ್ಕೋಬೇಕು. ಸಾಮಾಜಿಕ ವಲಯ ಅಭಿವೃದ್ಧಿಯೊಳಗೆ ಮುಖ್ಯವಾಗಿ ನಾವು ಏನು ಮಾಡಬೇಕು? ಆರೋಗ್ಯ, ಶಿಕ್ಷಣ, ಲಿಂಗಗಳ ಬಗ್ಗೆ ಅಧ್ಯಯನ ಮಾಡಬೇಕಾಗುತ್ತೆ. ಇದು 8ನೇ ಚಾಪ್ಟ್ರ್. ಇನ್ನು 9ನೇ ಅಧ್ಯಾಯದೊಳಗೆ ಏನೈತಪ್ಪ ಅಂತಂದ್ರೆ ಈ ಘಟಕ 9 ಅರ್ಥಶಾಸ್ತ್ರ ಮತ್ತು ಜನಸಂಖ್ಯೆ ಶಾಸ್ತ್ರ, ಸ್ಟ್ಯಾಟಿಸ್ಟಿಕ್ಸ್ ಅಂತ ಏನು ಕರಿತೀವಲ್ಲ, ಜನಸಂಖ್ಯೆ ಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡಬೇಕಾಗ್ತದೆ. ಮೊದಲನೇದಾಗಿ ಸಾರ್ವಜನಿಕ ಒಳಿತಿಗಾಗಿ ಪರಿಸರ, ಮಾರುಕಟ್ಟೆ ವೈಫಲ್ಯ, ಕೋಸ್ ಪ್ರಮೇಯ, ವೆಚ್ಚ ಲಾಭ ವಿಶ್ಲೇಷಣೆ ಮತ್ತು ಪರಿಹಾರ ಮಾನದಂಡಗಳು. ನೋಡಿರಿ, ಇಲ್ಲಿ ಒಂದು ಕೆಲವಿಷ್ಟು ಮಿಸ್ಟೇಕ್ ಅದಾವೆ. ಯಾಕಪ್ಪ ಅಂತಂದ್ರೆ ಈ ನಮಗೆ ಕರ್ನಾಟಕ ಎಕನಾಮಿಕ್ಸ್ ಕೆಸೆಟ್ ಒಳಗೆ ಈ ಒಂದು ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಏನು ಕೇಳ್ತೀವಲ್ಲ, ಕೆಸೆಟ್ ಇರ್ಬೋದು ಮತ್ತು ನೆಟ್ ಇರ್ಬೋದು. ಇವು ಒಂದು ಏನು ಮಾಡ್ತವೆ, ಈ ಒಂದು ಪಠ್ಯಕ್ರಮ ಎಕನಾಮಿಕ್ಸ್ ಆಯಿತು, ಹಿಸ್ಟ್ರಿ ಆಯಿತು, ಕನ್ನಡ ಒಂದು ಬಿಟ್ಟು ಉಳಿದ ಸಬ್ಜೆಕ್ಟ್ ಎಲ್ಲವೂ ಇಂಗ್ಲೀಷ್ನಲ್ಲಿ ಇರ್ತವೆ. ಹಾಗಾಗಿ ನಾನು ಏನು ಮಾಡಿರ್ತೀನಿ, ಅದನ್ನು ಟ್ರಾನ್ಸ್ಲೇಟ್ ಮಾಡಿಕೊಂಡು ನಿಮ್ಮ ಮುಂದೆ ಅದನ್ನು ವಿಶ್ಲೇಷಣೆ ಮಾಡ್ತಾಯಿದ್ದೀನಿ. ಕೆಲವಷ್ಟು ತಪ್ಪುಗಳ ಲೋಪಗಳು ಕಂಡು ಬಂತಂದ್ರೆ ಅವ್ನು ಕಮೆಂಟ್ ಮಾಡಿರಿ. ಮುಂದಿನ ಒಂದು ತರಗತಿಯಲ್ಲಿ ನಾವು ಏನು ಮಾಡೋಣ, ಆ ಒಂದು ಲೋಪದೋಷಗಳನ್ನು ತಿದ್ದುಕೊಂಡು ಮತ್ತೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋಣ ಅಂತ ಮುಂದುವರೆದು ಈ ಪರಿಸರ ಸರಕುಗಳ ಮೌಲ್ಯಮಾಪನ, ಜನಸಂಖ್ಯೆಯ ಸಿದ್ಧಾಂತಗಳು, ಪರಿಕಲ್ಪನೆ, ಜನಸಂಖ್ಯೆ ಸಿದ್ಧಾಂತದ ಪರಿಕಲ್ಪನೆಗಳು ಮತ್ತು ಅಳತೆಗಳು, ಫಲವತ್ತತೆ, ಅನಾರೋಗ್ಯ, ಮರಣ ಪ್ರಮಾಣ, ವಯಸ್ಸಿನ ರಚನೆ, ಜನಸಂಖ್ಯಾ ಲಾಭಾಂಶ, ಇವು ಮತ್ತು ಲೈಫ್ ಟೇಬಲ್ ಮತ್ತು ವಲಸೆ, ಇವು ಇಂಪಾರ್ಟೆಂಟ್. ನೋಡಿರಿ, ಮರಣ ಪ್ರಮಾಣ ಇರ್ಬೋದು, ವಯಸ್ಸಿನ ರಚನೆ ಇರ್ಬೋದು, ಫಲವತ್ತತೆ ಇರ್ಬೋದು, ಅನಾರೋಗ್ಯ, ಮರಣ ಪ್ರಮಾಣ, ವಯಸ್ಸಿನ ರಚನೆ, ಜನಸಂಖ್ಯೆ ಲಾಭಾಂಶ ನೋಡಿಕೊಂಡು, ಅದೇ ರೀತಿ ಲೈಫ್ ಟೇಬಲ್ ಮತ್ತು ವಲಸೆ ಪ್ರಮಾಣ ಎಷ್ಟು ಐತಿ, ಎಷ್ಟು ಜನ ವಲಸೆ ಹೋಗ್ತಾ ಇದ್ದಾರೆ, ಯಾಕೆ ವಲಸೆ ಹೋಗ್ತಾ ಇದ್ದಾರೆ, ಎಲ್ಲವುಗಳನ್ನ ಅಧ್ಯಯನ ಮಾಡಬೇಕಾಗತ್ತೆ. ಇದು 9ನೇ ಚಾಪ್ಟ್ರ್. ಹಾಗಾದರೆ 10ನೇ ಚಾಪ್ಟ್ರ್ ಏನೈತೆ ಬಂದು ನೋಡೋದಾದ್ರೆ ಭಾರತೀಯ ಆರ್ಥಿಕತೆ. ನಾವು ಅಲ್ಲಿ ಹಿಂದಿನ ಒಂದು 6ನೇ ಚಾಪ್ಟ್ರ್ ಒಳಗಲ್ಲ ಅದು ಅಲ್ಲ 5ನೇ ಚಾಪ್ಟ್ರ್ ಒಳಗೆ ನಾವು ಏನು ಮಾಡಿದ್ವಿ, ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಬಗ್ಗೆ ನಾವು ನೋಡ್ಕೊಂಡ್ವಿ. ಇಲ್ಲಿ 10ನೇ ಚಾಪ್ಟ್ರ್ ಏನು ಕೊಟ್ಟಾನ, ಭಾರತೀಯ ಆರ್ಥಿಕತೆ ಅಂದರೆ ಇಂಡಿಯನ್ ಎಕನಾಮಿಕ್ಸ್ ಹೇಗಿರ್ತದೆ, ಮತ್ತು ಭಾರತದಲ್ಲಿ ಆರ್ಥಿಕ ಬೆಳವಣಿಗೆ ಹೇಗಾಯಿತು, ಅದರ ಮಾದರಿ ರಚನೆ ಏನು ಅನ್ನೋದನ್ನು ನೋಡ್ಕೋಬೇಕಾಗತ್ತೆ. ಇನ್ನು ಅದೇ ರೀತಿಯಾಗಿ ಈ ಒಂದು ಕೃಷಿ ಬೆಳವಣಿಗೆಯಲ್ಲಿ ಎದುರಿಸ್ತಕ್ಕಂಥ ಸವಾಲುಗಳು ಯಾವುವು, ನೀತಿ ಪ್ರಕ್ರಿಯೆ ಹೇಗಿತ್ತು ಅನ್ನೋದು ಇಂಪಾರ್ಟೆಂಟ್. ಕೃಷಿ, ಕೈಗಾರಿಕೆ ಒಳಗೆ ಪ್ರಾಥಮಿಕ ವಲಯ, ಮಧ್ಯಮ ಮತ್ತು ತೃತೀಯ ವಲಯ ಅಂತಂದೇಳಿ ಕರಿತೀವಲ್ಲ, ಅವು ಇವು. ಈ ದ್ವಿತೀಯ ವಲಯ ಅಂದರೆ ಕೈಗಾರಿಕೆ ಬೆಳವಣಿಗೆ,
ಮಾದರಿ ರಚನೆ ಸವಾಲುಗಳು ಇವು ನೋಡ್ಕೋಬೇಕು. ಇನ್ನು ಸೇವಾ ವಲಯದೊಳಗೆ ಬೆಳವಣಿಗೆ ಮಾದರಿ ಮತ್ತು ರಚನೆ ಪ್ರಮುಖ ಸವಾಲುಗಳನ್ನು ನೋಡ್ಕೋಬೇಕು. ಇನ್ನು ಗ್ರಾಮೀಣ ಅಭಿವೃದ್ಧಿ ಸಂಬಂಧಪಟ್ಟಂತೆ ಸಮಸ್ಯೆಗಳು ಏನು, ಅದರ ಸವಾಲುಗಳೇನು, ನೀತಿ ಪ್ರಕ್ರಿಯೆಗಳು ಯಾವುವು ಅವುಗಳನ್ನು ನೋಡ್ಕೋಬೇಕು. ಇನ್ನು ನಗರಾಭಿವೃದ್ಧಿ, ನಗರದ ಜೀವನ ಹೇಗಿರುತ್ತೆ, ನಗರವನ್ನು ಅಭಿವೃದ್ಧಿಪಡಿಸುವಲ್ಲಿ, ನಗರ ಅಭಿವೃದ್ಧಿ ಹೊಂದುವಲ್ಲಿ ಸಮಸ್ಯೆಗಳೇನು, ಅದರ ಸವಾಲುಗಳು ಯಾವುವು, ಅದರ ನೀತಿ ಪ್ರಕ್ರಿಯೆ ಏನು ಅನ್ನೋದನ್ನು ನೋಡ್ಕೋಬೇಕು. ಅದೇ ರೀತಿಯಾಗಿ ವಿದೇಶಿ ವ್ಯಾಪಾರ, ರಚನೆ ಮತ್ತು ನಿರ್ದೇಶನ, BOP, ವಿದೇಶಿ ಬಂಡವಾಳ ಅರಿವು, ವ್ಯಾಪಾರ ನೀತಿಗಳು, ಇವಿಷ್ಟು ಏನಾಯಿತು 10ನೇ ಚಾಪ್ಟ್ರಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಇಷ್ಟೊತ್ತಿನ ತನಕ ನಮ್ಮ ತರಗತಿಯನ್ನು ಆಲಿಸಿ ವೀಕ್ಷಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಯೂಟ್ಯೂಬ್ ಇತಿಹಾಸದಲ್ಲಿಯೇ ನಾವು ಮಾಡುವಂಥ ಮೊದಲ ಪ್ರಯತ್ನವಾಗಿದೆ. ಏನಪ್ಪ ಅಂತಂದ್ರೆ, ನಾವು ನಮ್ಮ ಒಂದು ಚಾನಲ್ನಲ್ಲಿ ಏನು ಮಾಡುತ್ತೆ, ಬರುವಂತಹ ತರಗತಿಗಳು ಈ ಸ್ಪರ್ಧಾತ್ಮಕ ಪರೀಕ್ಷೆ ಏನು ಕರೀತಾರಲ್ಲ, PC, PSI, KS, IAS, KSET, ನೆಟ್, ಅದೇ ರೀತಿಯಾಗಿ KRTT, GPS ಸ್ಟಾರ್, HS ಸ್ಟಾರ್ ಮೊದಲಾದ ಸ್ಪರ್ಧಾತ್ಮಕ ಪರೀಕ್ಷೆ ಎಲ್ಲ ಪರೀಕ್ಷೆಗಳ ಒಂದು ಪಠ್ಯಕ್ರಮವನ್ನು ವಿಶ್ಲೇಷಣೆ ಮಾಡುವಂಥ ಪ್ರಯತ್ನ ನಾವು ಯೂಟ್ಯೂಬ್ ಇತಿಹಾಸದಲ್ಲಿಯೇ ಮೊದಲು ನಾವೇ ಮಾಡಕತ್ತೀವಿ ಅಂತ ಅನ್ಕೊತೀನಿ. ಸೊ ಇದಕ್ಕೆ ತಾವು ದಯವಿಟ್ಟು ಸಪೋರ್ಟ್ ಮಾಡಿ ಮತ್ತು ನಮ್ಗೆ ಬೆಳವಣಿಗೆಗೆ ನೀವು ಸಹಕಾರಿಯಾಗಿರಿ. ನಾವು ಮುಂದಿನ ದಿನಮಾನಗಳಲ್ಲಿ ಏನು ಮಾಡ್ತೀನಿ, ಈಗಾಗಲೇ ನಾವು ಒಂದು 2-3 ನೇಮಕಾತಿಯ ಪಠ್ಯಕ್ರಮವನ್ನು ವಿಶ್ಲೇಷಣೆ ಮಾಡಿದ್ದೀವಿ. ಮುಂಬರುವ ದಿನಗಳಲ್ಲಿಯೂ ಸಹ ನಾವು ಎಲ್ಲ ಆಲ್ಮೋಸ್ಟ್ ಏನು ಎಲ್ಲ ನೇಮಕಾತಿಯ ಪ್ರಕ್ರಿಯೆ ಏನಾಗ್ತಾವಲ್ಲ, ಎಲ್ಲ ನೇಮಕಾತಿಯ ಪಠ್ಯಕ್ರಮವನ್ನು ನಾವು ವಿಶ್ಲೇಷಣೆ ಮಾಡ್ತೀವಿ. ಈ ಪಠ್ಯಕ್ರಮದ ಅನ್ವಯ ನಾವು ಏನು ಮಾಡ್ತೀವಿ, ಒಂದೊಂದು ಸಬ್ಜೆಕ್ಟ್ ವೈಸ್ ನಾವೇನು ಮಾಡ್ತೀವಿ, ತರಗತಿಗಳನ್ನು ಮುಂದಿನ ದಿನಗಳಲ್ಲಿ ನಾವು ತರ್ಬೇಕು ಅಂದ್ಕೊಂಡಿದ್ವಿ. ಸೊ ದಯವಿಟ್ಟು ತಾವು ಏನು ಮಾಡಿರಿ, ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರಿ ಮತ್ತು ನಿಮ್ಮ ಸ್ನೇಹಿತರಿಗೆ ಸಬ್ಸ್ಕ್ರೈಬ್ ಮಾಡಿಸಿರಿ. ನಮ್ಮ ಚಾನಲ್ ಬೆಳವಣಿಗೆಯಲ್ಲಿ ನಿಮ್ಮದು ಸಹ ಪಾತ್ರವಿರಲಿ, ಕೈ ಜೋಡಿಸಿ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಮತ್ತೊಂದು ನೇಮಕಾತಿಯ ಒಂದು ಪಠ್ಯಕ್ರಮದ ವಿಶ್ಲೇಷಣೆಯೊಂದಿಗೆ ಬರುತ್ತೇನೆ. ಧನ್ಯವಾದಗಳು.